ಪೂಜಾ, ಏ ಪೂಜಾ, ಏನು ಮಾಡಕತ್ತಿ? ಚಾ ಎಲ್ಲ ಆರೋದು ನೋಡು. ಅಲ್ಲ ನಿಮ್ಮಪ್ಪನು ಕುಡ್ದೋತು, ನಾನು ಕುಡ್ದೆ. ಆ ಮಮ್ಮಿ ಬಂದು ತಡಿ, ದೀಪ ಹಚ್ಚಕತ್ತೇನಿ. ಇನ್ನೂ ಟೈಮ್ ಆಗಿದ್ರೆ ಈಗ 5 ಗಂಟೆ ಆಗೈತಿ. 5 ಗಂಟೆನ ಆಗಿಲ್ಲ ನೋಡಿ, ಬಿಸಿಲು ಹಂಗೈತಿ. ಇಷ್ಟು ದೊಡ್ಡ ದೀಪ ಹಚ್ಚಕತ್ತಿ, ಆಮೇಲೆ ಹಚ್ಚಕ್ಕೆ ಬರ್ತೈತಾ? ಅಯ್ಯ, ಯಾವಾಗಿದ್ರೆ ಹಚ್ಚೋದಲ್ಲ ಮಮ್ಮಿ. ಈಗ ಮಕ್ಕಳು ಕಂಡನೆ ಮತ್ತೆ ಏನು ಸಾಕು ಹುಡ್ಕೊಂತ ಕುಂದ್ರದು. ಅದಕ್ಕೆ ದೀಪ ಹಚ್ಚೆ ಬಂದ್ಬಿಡ್ತಾನೆ ತಡಿ. ಆತಲ್ಲ ಉದ್ದಿನ ಕಡೆ ಹಚ್ಚಾಕತ್ತೇನಿ. ಏಸಿತಕ್ಕ ಹಂಗ ಹೊಂಟಿಯಲ್ಲ, ಬಾರ. ನೋಡಿದ್ರೆ ನಂಗೆ ಹೊಂಟಿಯಲ್ಲ. ಇರ್ಲಿ ಬಿಡ, ಇಲ್ಲ ಅಂಗಡಿಗೆ ಹೊಂಟಿದ್ದೆ. ಹೋಗೋದು ಬಾ, ಅಂಗಡಿನ ಎಲ್ಗೂ ಓಡೋಗಂಗಿಲ್ಲ. ನಾನು ಬರ್ಬೇಕು ಅನ್ಕೊಂಡೆ, ಮತ್ತೆಲ್ಲ ಮಾತಾಡಿಂದ ಕುಂತ್ರೆ ಟೈಮ್ ಆಗೋದ ಗೊತ್ತಾಗಲ್ಲ. ಅಂಗಡಿಗೆ ಹೋಗಿ ಹಂಗ ಬರಬೇಕಾರೆ ಹೋದ್ರ ಅನ್ಕೊಂಡು ಹೋಗಕತ್ತಿದ್ ನೋಡು. ಅಷ್ಟಾಗ ನೀನು ನೋಡೇ ಬಿಟ್ಟು ಕರ್ದಿ. ಏನು ತರಕೊಂಡಿದ್ದೆ ಅಂಗಡಿಗೆ? ರಂಗೋಲಿ ಇಟ್ಟು ಖಾಲಿಯಾಗಿತ್ತು ಬಿಡ. ಈಗ 2 ದಿನ ಆಯ್ತು. ನೆನಪು ಮಾಡ್ಕೊಂತಾನೆ, ಮತ್ತು ಬೆಳಗ್ಗೆ ರಂಗೋಲಿ ಹಾಕಕ್ರೆ ನೆನಪಾಕತ್ತಾ. ಅದಕ್ಕೆ ಈಗ ಹೆಂಗಿದ್ರು ನೆನಪಾತು ಇಷ್ಟೊತ್ತಿಗೆ. ಅದಕ್ಕೆ ಹೋಗಿ ತಂದು ಹೋಗಕತ್ತಿದ್ ನೋಡು. ಕುತ್ಕೊ ಬಾ, ಹೋಗುವಂತಿ. ತಡಿಯವ, ನಾನು ಕೇಳಕ್ಕೆ ಬರ್ತೇನೆ. ಇರ್ಲಿ ಕುತ್ಕ, ಏನಾಗತಿ? ಅಯ್ಯ ಪಾಪ, ನಿನ್ನ ಕ್ಯಾಕ್ ಕುಂದ್ರಿಸಿ ನಾ ಇರ್ತದೇನು? ಇಲ್ಲಿ ಬಿಡು, ಏನಾಗಲ್ಲ. ಈಗ ಬಂದೆ, ಆ ಚಾ ಎಲ್ಲ ಹೋತ್ ಬಿಡವ. ಅದನ್ನೇನು ಕುಡಿತಿ? ಇನ್ನೊಂದ್ಸರಿ ಮಾಡ್ಕೊಂಬರ್ತೇನೆ ತಡಿ. ಹೆಂಗಿರು ಸೀತಕ್ಕೆ ಬಂದಾಳ, ನಿನಗೂ ಸೀತಕ್ಕೆ ಇನ್ನೊಂದ್ಸರಿ ಮಾಡ್ಕೊಂಬರ್ತೇನೆ. ಅಯ್ಯವ್ವ ಬೇಡವ, ನಾನು ಚಾ ಕುಡಿಯೋದು ಕಮ್ಮಿ ಮಾಡ್ಬೇಕಂತ ಮಾಡೀನಿ. ಕಮ್ಮಿ ಮಾಡ್ಯಾನ ಅಂತಂದ್ರೂ ಈಗೇನು ಕುಡ್ದ ಬಂದೆ. ಕಮ್ಮಿ ಮಾಡ್ಯಾನ ಅಂದ್ರೆ ಬಿಡ್ಬೇಕಂತಂದಲ್ಲ, ನಡಿ ಕುಡಿತಿದ್ನಲ್ಲ, ಅದನ್ನ ಬಿಡ್ಬೇಕಂತ ಮಾಡೀನಿ. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಅಷ್ಟೇ. ಈಗ ಕುಡ್ದಾನಲ್ಲ ಮತ್ತೆ ಸಾಗಿ ಕುಡಿಯಂಗಿಲ್ಲವ. ಬಿಡ್ಬೇಕು ಅನ್ಕೊಂಡೆ, ನೀನು ಮತ್ತೆ ಚಾ ಮಾಡ್ತಾನೆ ಅದು ಮಾಡ್ತಾನೆ ಅನ್ಬೇಡ. ನನಗೂ ಬ್ಯಾಡ ಮಮ್ಮಿ, ನಾನು ಹೇಳ್ಬೇಕಾದ್ರೆ ಚಾನ ಕುಡಿಯಂಗಿಲ್ಲ. ಬ್ಯಾಡ ಬಿಡೋದು ನಂಗೇನು. ಅಲ್ಲ, ನನ್ನ ಮಗಳು ಸುಮ್ಮ ಮನೆ ಉತ್ನಾಕ್ ಬಂದಂತೆ. ನೀನು ಒಳ್ಳೆ ಚಪಾತಿ, ಬೇಳೆ ಪಲ್ಯ, ಅದನ್ನ ಶಾವಿಗೆ ಪಾಯಸ, ಅದು ಎಂಥದ ಜೀರಾ ರೈಸ ಏನೋ ಭಾಳ ಅಡುಗೆ ಮಾಡಿಬಿಟ್ಟಿದ್ದೆ ಅಂತೆ. ಸುಮ್ಮನೆ ಅಜ್ಜಿ ಮಾಡ್ಕೊಂತೀವ ನೀನಂತ್ರ. ಈಗ ಅದಕ್ಕೆ ನಾನು ಬಿಡೋದೆ. ಅಕ್ಕಿನ ನಿಮ್ಮ ಮಗಳಿದ್ದಂಗೆ ಅಕ್ಕಿನ ದಿನ ಬರ್ತಾಳೇನು? ಏನೋ ಅಪರೂಪಕ್ಕೆ ಬಂದಾಳವ. ಅಕ್ಕಿಗೆ ಮತ್ತೆ ಹೇಳಿದ್ರ ಇಲ್ಲ ಆಂಟಿ ಬೇಡ ಅಂತಂದು ಹೋಗೇ ಬಿಡ್ತಾಳೆ. ಇದ್ರಂಗಿಲ್ಲ ಅಂತ ಅಕ್ಕಿಗೆ ಹೇಳೇ ಇಲ್ಲ ನಾನು. ಲಾಸ್ಟ್ಗೆ ಎಲ್ಲ ಮುಗ್ದಿನ ಮ್ಯಾಗ ಏನೋ ಇವರು ನಿಮ್ಮ ಅಳಿಯನ ಫೋನ್ ಮಾಡಿದ್ದಂತೆ, ಆ ಕಡೆ ಮಾತಾಡೋಕೆ ಹೋಗಿದ್ಲಂತೆ. ಆವಾಗ ಬಂದು ಮತ್ತೆ ರಮ್ಮೆಗೆ ಹೇಳಿದ್ ನಾನು. ಅಕ್ಕಿ ಮತ್ತೆ ಹೋಗಿದ್ದಾಳು, ಊಟ ಮಾಡಂತಾನೆ, ಊಟ ಮಾಡ್ಕೊಂಡು ಹೋಗ್ಲಿ ಅಂತಂದು ಮತ್ತೆ ಮಾಡಿದೆ. ಏನಾಯ್ತು ಬಿಡು. ಹ್ಞೂ ಆಂಟಿ, ಮಸ್ತಾಗಿತ್ತು ನೋಡ್ರಿ ಅಡಿಗೆ. ನನಗಂತೂ ಭಾಳ ಇಷ್ಟ ಆಯ್ತು. ಬ್ಯಾಳೆ ಪಲ್ಯನೂ ಹಂಗೆ ಚೆನ್ನಾಗಾಗಿತ್ತು. ಆಮೇಲೆ ಅದು ಜೀರಾ ರೈಸ್ ಮಾಡಿದ್ರು, ಅದು ಚೆನ್ನಾಗಿತ್ತು ನೋಡಂಟಿ. ಇವರು ಮತ್ತೆ ತಮ್ಮೇನ ಫೋನ್ ಮಾಡಿದ್ದೆ ಅಂತಲ್ಲ, ಹೋಗೋದು ಮತ್ತೆ ಊರಿಗೆ ನಾಳೆ ಹೋಗ್ಕನಂಟಿ. ಮತ್ತು ಮೊನ್ನೆ ಫೋನ್ ಮಾಡಿದ್ರ, ಇನ್ನೊಂದೆರಡು ಎಕ್ಸಾಮ್, ನಿನ್ನೆ ಒಂದು ಎಕ್ಸಾಮ್ ಇತ್ತಲ್ಲ, ಅದ ಲಾಸ್ಟ್ ಅಂದಿದ್ನೆ. ಮತ್ತು ಇವತ್ತೊಂದು ದಿನ ಏನಿಲ್ಲ, ನಾಳೆ ಬರ್ತಾನಂದಾರ. ಅವ್ರು ನಾಳೆ ಬೆಳಗ್ಗೆ ಬಿಟ್ಟು ಸಾಯಂಕಾಲ ಇಲ್ಲಿಗೆ ಬರ್ತಾರ. ನಾಡಿದ್ದು ಬೆಳಗ್ಗೆನೇ ಹೋಗ್ಬಿಡ್ತೇನೆ. ಹ್ಞೂ, ನಾನು ಇನ್ನೊಂದು 2 ದಿನ ಇರು ಅಂತಂದೆ. ಇಲ್ಲ ಬಂದ ಭಾಳ ದಿನ ಆಗೈತೆ, ಪಾಪ ಅವ್ರಿಗೆ ಹುಡುಗಿ ಇರೋಕ್ಕೆ ಬೇಜಾರಾಕತ್ತಂತೆ, ಒಕ್ಕನೆ ಅಂತಂದು ನನಕತ್ತಾಳ. ಮಮ್ಮಿ ನನಗೂ ಹಂಗೆ ಅನ್ಸೈತಿ. ಎಷ್ಟು ಎಕ್ಸಾಮು 1 ವಾರದ, ಅದಕ್ಕೆ ಒಂದು 4 ದಿನ, ಒಂದು 15 ದಿನ ಆದನೇನ ಅಂದ್ರೂ ಬರೀ ಒಂದು 2-3 ದಿನ ಆದೇನ. ಇನ್ನು ಮೊನ್ನೆ ಬಂದೆ ನನಗೆ. ನಿನ್ನೆ ರಾತ್ರಿನೂ ಮೊನ್ನೆ ರಾತ್ರಿ ಬಿಟ್ಟು ಹೋದಾರ ನಂಗೆ ಫೀಲ್ ಆಗತ್ತದ ನನಗಂತೂ. ಮತ್ತು ಹಂಗಲ್ಲವ, ಹೆಣ್ಮಕ್ಳಿಗೆ ತವ್ರ ಮನೆಗೆ ಎಷ್ಟು ದಿನ ಇದ್ರೂ ಬೇಜಾರಾಗಂಗಿಲ್ಲ. ಹೋಗೋಕಂದು ರೆಡಿ ಆಗಿರ್ತವ. ಯಾರನ್ನ ಒಬ್ರು ಇವತ್ತೊಂದು ದಿನ ನಾಳೆ ಹೋಗುವಂತಿ, ನಾಳೆ ಅಮಾವಾಸ್ಯೆ ಐತಿ, ಹುಣ್ಣಿಮೆ ಐತಿ, ನಾಳೆ ಇದೈತಿ, ಪೂಜೆ ಐತಿ, ನಾಳೆ ಒಂದು ದಿನ ಐತಿ, ನಾಳೆ ಹೋಗ್ಬಿಡು ಅಂತ ಅಂದ್ರೆ ಸಾಕು. ಹೋಗೋ ಮನ್ಸತ್ಗೂ ಬದಲಾಗ್ಬಿಡ್ತದೆ ನೋಡು. ಹೋಗಂಗೆ ಆಗಂಗಿಲ್ಲ. ಪ್ಯಾಕ್ ರೆಡಿ ಮಾಡಿಟ್ಟಿರಲಿ, ಏನಾರ ಆಗಲಿ, ಯಾರನ್ನೊಬ್ರು ತಡೆದ್ಬಿಟ್ರೆ ಸಾಕು, ಹೋಗೋ ಮನಸ್ಸು ಹೋಗ್ದಂಗೆ ಆಗ್ಬಿಡ್ತೈತಿ. ಹ್ಞೂ ದೊಡವ, ಅದಕ್ಕೆ ನಾನು ಹೋಗಾಗಲ್ಲ ಹೇಳಾಗ್ತೇನೆ. ನೀನು ಆಗಲ್ಲ ಪದೇ ಹೇಳ್ಬೇಡವ, ಇರು ಅಂದು ಹೆಂಗೆ ನಾನು ಹೋಗ್ಬೇಕು ಅನ್ಕೊಂಡೇನಿ. ಮತ್ತು ಇವ್ರು ಹೇಳೋದು ನೋಡ್ರಿ, ಮತ್ತು ನನಗೆಲ್ಲ ಇದ್ಬಿಡಂತಕತ್ತಿ. ಆದ್ರೆ ಮತ್ತು ಅವ್ರಿಗೂ ಅಲ್ಲಿ ಕಷ್ಟ ಆಕತ್ತಲ್ಲ, ಅವ್ರದ್ದು ನೋಡ್ಬೇಕಲ್ಲ. ಅದಕ್ಕೆ ಹೋಗ್ಬಿಡ್ತಂತಾಗ ನಾ ಬೆಳಗ್ಗೆ ಮತ್ತೆ ಯಾವಾಗಾರ ಬರ್ತಾವಂತೆ ಅಂತಂದೆ. ಈಗಿದ್ದು ರಮ್ಮೇನ ಮದುವೆ ಐತಲ್ಲ, ಇನ್ನೊಂದು 20 ದಿನ ಹೆಂಗಿದ್ರು ಬರ್ಬೇಕಲ್ಲ, ಅವಾಗ ಬರ್ತವೆ ಅಂದೆ. ನಾನು ಮತ್ತು ಅದಕ್ಕಾಗಿನ ಸುಮ್ಮನೆ ಆದವ. ಅದಕ್ಕೆ ಒಂದು 15-20 ಕಡುಬು ರೊಟ್ಟಿ, ಕರ್ಚಿಕಾಯಿ, ಶೇಂಗಾ ಹೋಳ್ಗೆ, ಸ್ವಲ್ಪ ಶೇಂಗಾ ಪುಡಿ, ಗುರ ಪುಡಿ, ಆಮೇಲೆ ಅವು ಏನೋ ಹಿಂಗೆ ಚಕ್ಲಿ, ಕೋಡ್ಬೇಳೆ ಅವನ್ನೆಲ್ಲ ಮಾಡ್ತೀನಿ. ಒಯ್ಯುವಂತಾಗ ಅನ್ನಕತ್ತೀನಿ. ಅವನ್ನೆಲ್ಲ ಎಲ್ಲಿ ಹೊತ್ಕೊಂಡು ಹೋಗ್ಬೇಕವ? ಬೇಡ, ಲಗೇಜ ಭಾಳ ಆಕತಿ, ನನವ 2 ಅದಾವು. ಮತ್ತು ಅವನ್ನೆಲ್ಲ ಅದಕ್ಕೊಂದು ಚೀಲ ಆಕತಿ, ಬೇಡ ಅನ್ನಕತ್ತಾಳ. ನಾನು ಅದೇನಕ್ಕ ನೀನು ಇಲ್ಲಿಂದ ಬೆಂಗಳೂರಿಗೆ ಹೊತ್ಕೊಂಡೋಗಿ ಏನು ಕಡಿಮೆಯಾಗ ಬಸ್ನಾಗ ಇಟ್ಕೊಂಡೋಗಿ, ಇಲ್ಲ ಇದಕ್ಕೆ ಹೋದ್ರೆ ಕಾರ್ನಾಗ ಇಟ್ಕೊಂಡೋಗಿ ತಗೊಂಡು ಹೋಗುವ ಅನ್ನಕತ್ತೀನಿ. ಈಗ ಬೇಡ ಅನ್ನಕತ್ತಾವಡ. ನಾನು ತಗೊಂಡು ಹೋಗೋದು ಅನ್ನೋದು ಅಷ್ಟೇ ಅಲ್ಲ, ಸುಮ್ಮನೆ ಅಷ್ಟು ಕಷ್ಟಪಟ್ಟು ಯಾಕೆ ಮಾಡಬೇಕು? ಸುಮ್ಮನೆ ನಿನಗೂ ಒಜ್ಜೆ ಆಕತಿ, ಅದಕ್ಕೆ ಏನು ಬ್ಯಾಡ ಬಿಡು ಅಂತಂದೆ. ನನಗೇನು ಒಜ್ಜೆ ಆಕತಿ? ಮಗಳಿಗೆ ಮಾಡ್ಕೊಳಕ್ಕೆ ಒಜ್ಜೆ ಆಕತ್ತೇನು? ನಿಮಗೆ ಹಂಗೆ ಅನಿಸ್ತತಿ, ಅಯ್ಯೋ ನಮ್ಮ ಮಗ ಒಜ್ಜೆ ಆಕತಿ, ಅದು ಮಾಡ್ಕೊಡಕ್ಕೆ ಇದು ಮಾಡ್ಕೊಡಕ್ಕೆ ಅನಿಸ್ತತಿ. ಆದ್ರೆ ಅವ್ರಿಗೇನು, ಅಲ್ಲೋಗಿ ಪಾಪ ಏನು ಮಾಡ್ತಾಳೆ, ಒಬ್ಬಕ್ಕೆ ಇರ್ತಾಳ. ಏನರ ಸ್ವಲ್ಪ ಏನರ ಅಡಿಗೆ ಟಿಫನ್ ಲೇಟ್ ಮಾಡಿದ್ರು, ಇಂಥದ್ದು ಏನರ ಕರ್ದು ತಿಂಡಿ ಏನರ ಮಾಡಿಕೊಟ್ರೆ ತಿನ್ಕೊಂತ ಬಾಯಾಡ್ಕೊಂತ ಇರ್ತಾಳೆ. ಅಲ್ಲೇನು ಮಾಡ್ಕೊಳಕ್ಕಂತ ಆಗಂಗಿಲ್ಲ. ಅದಕ್ಕೆ ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗಂತಂದು ತಗೊಂಡೋದು ಖುಷಿ ಅವ್ರಿಗೆ. ಒಜ್ಜೆ ಅನ್ಸಂಗಿಲ್ಲ, ಏನು ಅನ್ಸಂಗಿಲ್ಲ. ಮಗಳಿಗೆ ಮಾಡ್ಕೊಡೋದು ಖುಷಿ ನೋಡು ಅವ್ರಿಗೆ. ಸರಿ, ಹಂಗಿದ್ರೆ ಭಾಳ ಏನು ಬೇಡ, ಸ್ವಲ್ಪ ಮಾಡು. ನಾನು ಬೇಕಾದ್ರೆ ಸ್ವಲ್ಪ ಏನೋ ಹೆಲ್ಪ್ ಮಾಡ್ತಾನಂತೆ, ಇಬ್ಬರು ಸೇರಿ ಸ್ವಲ್ಪ ಮಾಡೋಣಂತೆ. ದೊಡ್ಡವ, ನಾನೊಂದು ಹೇಳ್ತೇನೆ, ನೀವು ಬೇಡ ಅನ್ಬಾರ್ದು ನೋಡ್ರಿ. ಹೇಳಯ್ಯವ, ನಾನು ಯಾಕೆ ಬೇಡ ಅಂದ್ರಿ? ಇನ್ನೇನೋ ಕೇಳೋದು ಅಪರೂಪ, ಏನೋ ಕೇಳಿದ್ರೆ ನಾನು ಬೇಡ ಅಂತಾನೆ. ನೀನು ಏನು ಹೇಳು, ಹೆಂಗೆ ಮಾಡೋಣ?
ಹೆಂಗಿದ್ರು ಮಮ್ಮಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತಾರಲ್ಲ, ನೀವು ಎಲ್ಲರೂ ಕೂಡಿನ ಭಾಳ ದಿನ ಆಗೈತೆ. ಅದಕ್ಕೆ ಗಿಜ್ಜಕ್ಕ ಆಂಟಿ, ಆಮೇಲೆ ನೀವು, ನಾನು, ರಮ್ಯಾ, ಆಮೇಲೆ ನಮ್ಮ ಮಮ್ಮಿ, ಬೇಕಿದ್ರೆ ಕಲಾವತಿ ಆಂಟಿ ಬಂದ್ರೆ ಅವ್ರನ್ನೂ ಕರ್ಕರಿ. ಲಕ್ಷ್ಮಿ ಅಕ್ಕ ಅಂತರೂ ಮತ್ತು ಅಲ್ಲಿ ಮನೆಯಾಗ ಅದಾಳ, ಅವರು ಪಾಪ ಪ್ರೆಗ್ನೆಂಟ್ ಅದ್ರ ಬಿಡ, ಅವ್ರನ್ನೇ ಬೇಡ. ನಾವು ಎಲ್ಲರೂ ಸೇರಿ ಮಾಡಿದ್ರೆ ಹಂಗೆ ಎಲ್ಲರ ಮನೆಗೂ ಸ್ವಲ್ಪ ಅದಂಗೆ ಆಕತಿ. ನಾವು ಹಂಗೆ ಭಾಳ ದಿನ ಆಗೈತೆ ಕುಂತು ಮಾತಾಡಿಲ್ಲ. ಎಲ್ಲರೂ ಕುತ್ಕೊಂತ ಅದು ಇದು ಮಾತಾಡ್ಕೊಂತ ಮಾತಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ. ಯಾರ್ದಾರ ಅದ್ರಾಗ ಮತ್ತೆ ಒಂದು 5-6 ಜನ ಅಕ್ಕವೆ, ಯಾರೋ ಒಬ್ರು ಯಾವ್ದಾರ ಒಂದು ಪಲಾವರ ರೈಸರ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಮುಗೀತು, 3 ಮನೆಗೂ ಆಗ್ಬಿಡ್ತೈತಿ. ಹೆಂಗೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಏನು ಮನೆ ಏನು ಭಾಳ ದೂರ ಇಲ್ಲ, ಏನಿಲ್ಲ, ಇಲ್ಲಿ ಹತ್ರ ಅದಾವ. ಈಗ 7 ಗಂಟೆ 7:30 ಎಲ್ಲ ಕೆಲಸ ಮುಗಿಸಿ 8 ಗಂಟೆಯಿಂದ ಮಾಡಕತ್ತಿದ್ರು ಏನು ಒಂದು 2-3 ತಾಸ್ನಾಗ ಆರಾಮ ಏನಾದರೂ ಮಾಡ್ಬೋದು. ಭಾಳ ಜನ ಇರ್ತಾವಲ್ಲ, ಹೆಂಗೆ ದೊಡವ ಹಂಗೆ ಮಾಡೋಣ? ಆಗ್ತಾಗ ಅದಕ್ಕೇನು ಏನೇನು ಮಾಡ್ಬೇಕಂತ ಹೇಳಿ ನಾನು ಎಲ್ಲ ತರದಿದ್ರೆ ಹೋಗಿ ಮತ್ತೆ ತಗೊಂಡ್ಬಿಡ್ತೇನೆ. ಏನು ಮಾಡ್ಬೇಕಂತಂದು ಈಗ ಹಿಂಗಿದ್ರೆ ಅಂಗಡಿಗೆ ಹೊಂಟೇನಿ. ಏನು ಮಾಡ್ಬೇಕಂತ ಹೇಳ್ರಿ, ಆಳು ಸ್ವಲ್ಪ ಕಿರಾಣಿ ಎಲ್ಲ ತಗೊಂಬಂದ್ಬಿಡ್ತೇನೆ. ಏನಂತಂದು ಅಯ್ಯ ದೊಡವ, ನಾನೇನು ಕಿರಾಣಿ ತಗೊಂಬ ಅಂತಂದೆ. ಕಿರಾಣಿಯನ್ನು ಯಾರ ಮಂದಿನ ತರೋದು ಬೇಡ. ನಮ್ಮ ಮನೆಯಾಗ ಕಿರಾಣಿ ಮಮ್ಮಿ ಎಲ್ಲ ಭಾಳ ತರಿಸಿಟ್ಕೊಂಡಾರ, ಭಾಳ ಮಾಡ್ಬೇಕಂದು. ಅದ್ರಾಗ ಎಲ್ಲರೂ ಸೇರಿ ಮಾಡೋಣ ಅಂತಂದೆ. ನೀವು ಕಿರಾಣಿ ತಂದು ಮಾಡೋದಾದ್ರೆ ಏನು ಬೇಡವ, ನಿಮ್ಮ ಮನೆ ನೀವು ಮಾಡ್ಕೊಂಬಿಡೋಗ್ರಿ. ಹಂಗಲ್ಲ, ಮತ್ತೆ ಎಲ್ಲರ ಮನೆಗೂ ಸ್ವಲ್ಪ ತಗೊಂಡು ಹೋದ್ರ ಅಂತಂದೆಲ್ಲ ನೀನು, ಮತ್ತು ಜಾಸ್ತಿ ಬೇಕಾಕತ್ತೇನ ಅದಕ್ಕಂದೆ. ಅಯ್ಯ ದೊಡವ, ನಮ್ಮವ್ವ ಏನು ಇಟ್ಟಿಟ ತರ್ಸಂಗಿಲ್ಲ, ಎಲ್ಲ ಜಾಸ್ತಿನ ತರ್ಸ ತಗರಿ. ಅದ್ರಾಗ ಏನು ಎಲ್ಲರ ಮನೆಗೆ ಒಂದು 10 ಕರ್ಚಿಕಾಯಿ, ಒಂದು 10-15 ಚಕ್ಲಿ ಕೋಡ್ಬೇಳೆ ಆದ್ರೆ ಆತಲ್ಲ. ಮತ್ತು ಬೇಕಿದ್ರೆ ಯಾವಾಗ ಇನ್ನೊಂದ್ಸರಿ ಬರ್ತಾರಲ್ಲ ಅವಾಗ ಮತ್ತೆ ಎಲ್ಲರ ಮನೆಯಿಂದ ಸ್ವಲ್ಪ ಏನೇನು ಬೇಕು, ಒಬ್ಬರು ಮನೆಯಿಂದ ಚಕ್ಲಿ, ಒಬ್ಬರ ಮನೆಯಿಂದ ಕೋಡ್ಬೇಳೆ, ಒಬ್ಬರ ಮನೆಯಿಂದ ಕರ್ಚಿಕಾಯಿ, ಹಿಂಗೆಲ್ಲ ಮಾಡ್ಕೊಳಂತೆ. ಈಗ ಸದ್ಯ ನಮ್ಮ ಮನೆಯಾಗ ಎಷ್ಟೈತಲ್ಲ ಅಷ್ಟಾಗ ಎಲ್ಲರೂ ಸೇರ್ಬಿಟ್ಟು ಎಷ್ಟಕ್ಕವ ಅಷ್ಟಾಗ ಎಲ್ಲರೂ ಸ್ವಲ್ಪ ತಗೊಂಡೋಗೋಣ ಮನೆಗೆ. ಹೆಂಗಂತೀರಿ? ಹೌದು, ಪೂಜೆ ಹಾಕತ್ತಿರೋದು ಸರಿ. ನೀನು ಕಿರಾಣಿ ಎಲ್ಲ ಸಂಬಂಧ ತಂದು ಏನು ಬೇಡವ. ಇದ್ರಾಗ ಹೆಂಗಿದ್ರೆ ನಾನು ಜಾಸ್ತಿನೇ ತರ್ಸಿನ ತಗ, ಎಲ್ಲರಿಗೂ ಆಗ್ಬಿಡ್ತೈತಿ, ಮಾಡಿಬಿಡೋಣಂತೆ. ಮತ್ತು ನಾನೀಗ ತರ್ಸೇನಂದ್ರೆ ನಾವೇನು ಅಷ್ಟು ಮಾಡ್ತಿದ್ದೆ, ಈಕಿಗೆ ಎಷ್ಟು ಹಾಕತ್ತೆ ಅಷ್ಟು ಮಾಡಿ ಕಳಿಸ್ತಿದ್ದೆ. ಮತ್ತು ಎಲ್ಲ ತರ್ಸೇನಲ್ಲ ಎಲ್ಲ ಮಾಡಿಬಿಟ್ರತ್ತೆ ಎಲ್ಲರೂ ಸೇರಿ. ಸರಿ ತಗೊಳ್ಳೋ. ಹಂಗಾದ್ರೆ ನಾನು ಈಗ ಹೋಗೋಕ್ಕಾರ ಹಂಗೆ ರಂಗೋಲಿ ತಗೊಳಕ್ಕೆ ಬಂದಿದ್ದೆ. ರಂಗೋಲಿ ತಗೊಂಡು ಮನೆಗೆ ಹೋಗ್ತಾನೆ. ಮತ್ತು ನಿಮ್ಮ ಅಂಕಲ್ಗೆ ರಮ್ಯಾಗ ಹೇಳಿ ಸ್ವಲ್ಪ ಹಾಲಿಗೆ ಕಾಸ್ಬೇಕು. ಮತ್ತೆ ಇಲ್ಲೇ ಬಂದುಬಿಟ್ರೆ ಲೇಟ್ ಆಗಿಬಿಡ್ತೈತಲ್ಲ, ಹಾಲು ಕಾಸಿ ಏನೇನೋ ನೋಡಿ ಕಸ ಹೊಡೆದು ದೀಪ ಹಚ್ಚಿ ರಮ್ಯನ ಕರ್ಕೊಂಡು ಈ ಕಡೆ ಬರ್ತಾನಂತೆ. ಗಿರ್ಜಾಗ ಫೋನ್ ಮಾಡಿ ಹೇಳ್ತಾನಂತೆ. ಅವ್ರ ಅತ್ತಿ ಇರ್ತಾಳೆ, ಅವ್ರ ಅತ್ತಿ ನಿಂತದ್ದು ಏನಾರ ಮಾಡಕ್ಕೆ ಬರ್ತಾನಂದ್ರೆ ಬೇಡ ಅನ್ನಂಗಿಲ್ಲ. ಫೋನ್ ಹಚ್ಚಿ ಹೇಳ್ತಂತ, ಅಕ್ಕಿನೂ ಬರ್ತಾಳೆ. ನೀವು ಕಸ ಹೊಡೆದು ಅಲ್ಲ, ಕಸ ಹೊಡೆದಲ್ಲ ದೀಪ ಹಚ್ಚಿದಂಗೆ ಐತಿ, ಉದ್ದಿನ ಕಟ್ಟೆ ಹಚ್ಚಿ ಅಲ್ಲ ಅಲ್ಲಿ ಎಲ್ಲ ನಿಮ್ದು ಆಗೈತಿ. ನೀವು ಹಂಗೆ ಸ್ವಲ್ಪ ಏನು ರೆಡಿ ಮಾಡ್ಕೇರಿ, ಬರ್ತಾವೆ ಎಲ್ಲರೂ ಸೇರಿ ಮಾಡೋಣಂತೆ. ಆಂಟಿ ಮಸ್ತ್ ಆಕತ್ ನೋಡ್ರಿ. ಹಿಂಗೇನ ಮಾಡಿದ್ದು ಯಾವಾಗಾರ ಊರಿಗೆ ಹೋದ್ರು ಎಷ್ಟು ವರ್ಷ ಆದ್ರೂ ನೆನಪಿಗಿರ್ತೈತಿ, ಹಿಂಗೆ ಎಲ್ಲರೂ ಸೇರಿ ಮಾಡಿದ್ವಲ್ಲ ಅಂತಂದು. ಈಗಲ್ಲ, ಇನ್ನೊಂದು 10-15 ವರ್ಷ ಬಿಟ್ಟಾದ್ರೂ ನಾನು, ದೊಡವ, ಗಿರ್ಜಾ ಆಂಟಿ, ನನ್ನ ಫ್ರೆಂಡು ಎಲ್ಲರೂ ಸೇರಿ ಹಿಂಗೆ ಮಾಡಿದ್ವಿ ಅಂತಂದು ಯಾರಿಗಾದ್ರೂ ಅಂತ ಅಡ್ಡಾಡೋಕೆ ಒಂಥರ ಖುಷಿ ಅದು. ಯಾವುದೋ ಫೋನ್ ಬರ್ತೈತೆ ನೋಡ, ಫೋನ್ ಸೈಲೆಂಟ್ ಇಡಬೇಡ ಅಂತಾನೆ ಮತ್ತು ಸೈಲೆಂಟ್ ಇಡ್ತೀವ. ಯಾವುದೋ ಫೋನ್ ಗುಯ್ ಏನಾಗ್ತದೆ ನೋಡಿ, ಚೇರ್ ಮ್ಯಾಗ ಇಟ್ಟು ಬಂದೇನಲ್ಲಿ. ಅಯ್ಯೋ ಹೌದು, ಕಾಲೇಜ್ಗೆ ಹೋಗಿದ್ದೆಲ್ಲ ಸೈಲೆಂಟ್ ಇಟ್ಟಿದ್ದೆ, ನೋಡೇ ಇಲ್ಲ. ಎಕ್ಸಾಮ್ ಬರೋಕ್ರೆ ಮತ್ತೇನು ಜೋರು ಇಡ್ಬೇಕೇನು ಸೌಂಡ್. ಮನೆಗೆ ಬರೋಕ್ಕೆ ಮತ್ತು ಬಿಸ್ಲಾಗ ಬಂದು ಸಾಕಾಗತ್ತೈತೆ. ಮತ್ತು ನೀನು ಎಲ್ಲ ರೆಡಿ ಮಾಡಿರ್ತೀವಿ, ಊಟಕ್ಕೆ ಇಟ್ಕೊ ತಿಂದು ಮಕ್ಕೊಂಬಿಡ್ತಾನೆ, ನೆನಪಾಗಂಗಿಲ್ಲ. ಇವರೇ ಹಚ್ಚಿರ್ತಾರೆ, ಹೋಗಿ ನೋಡ್ತಂತೇಳಿ. ಪೂಜಾ ಅವಾಗಷ್ಟು ಮಾತಾಡ್ತಿದ್ದಿಲ್ಲ, ಈಗ ಹಂಗೆ ಸ್ವಲ್ಪ ಮಾತಾಡೋದ್ರಾಗ ಜೋರಾಗ ಅಂತಂದಲ್ಲ, ಸ್ವಲ್ಪ ಮಾತಾಡೋದು ಕಲ್ತ ನೋಡಂಗ ಅಲ್ಲ. ಮೊದಲಿಗೆ ನಾವು ಎಷ್ಟು ಮಾತಾಡ್ತಾವಲ್ಲ ಅಷ್ಟು ಮಾತಾಡಿ ಸುಮ್ಮನೆ ಆಗ್ಬಿಡ್ತಿದ್ವಿ. ನೀವು ಯಾರನ್ನ ಬಂದರೂ ಬರೀ ಚಾ ಆಯ್ತು ಹ್ಞೂ ಆಂಟಿ ಆಯ್ತು ಸುಮ್ಮನೆ ಆಗ್ಬಿಡ್ತಿದ್ಲು. ಹಂಗೆ ಮದುವೆಗಿನ ಮುಂಚೆ ಇರೋರು ಬೇರೆ, ಮದುವೆ ಆದ್ಮೇಲೆ ಬೇರೆ. ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ, ಅವರವರ ಕರೆಕ್ಟ್ ತಕ್ಕಂಗೆ ಚೇಂಜ್ ಆಗ್ಬಿಡ್ತಾರೆ. ಸರಿ ತಗೊಳವ, ನಾನು ಅಂಗಡಿಗೆ ಹೋಗಿ ಮದ್ಯಪಾಗಿ ಪಚ್ಚಿ ಗಿರ್ಜಿಗೆ ಫೋನ್ ಮಾಡಿ ಬಂದುಬಿಡ್ತಾನಂತೆ, ಮಾಡೋಣಂತೆ. ಯಾಕೆ ಪಾಪ ಹುಡುಗಿನ ಆಸೆ ಪರಾಗತೈತಿ. ಈಗ ನಾನು ಅಲ್ಲ ನೀನು ಅಲ್ಲ ಅಂತ ಸುಮ್ಮನೆ ಇದಾಕತ್ತೆ. ನಮಗೂ ಒಂಥರ ಭಾಳ ದಿನ ಸೇರಿದ್ರೆ ಏನು ಒಂದು 5 ನಿಮಿಷ ಮಾತಾಡಿ ಕೆಲ್ಸಕ್ಕೆ ಅದೈತಿ ಇದೈತಿ, ಅನ್ನ ಮಾಡಬೇಕು, ಅದು ಮಾಡ್ಬೇಕು, ಅಡುಗೆ ಮಾಡ್ಬೇಕು ಅಂತ ಹೋಗ್ಬಿಡ್ತೇವೆ. ಹೆಂಗೆ ಪಾಪ ಹುಡುಗಿ ಹೇಳ್ದಂಗೆ ಭಾಳ ದಿನ ಆಗಿತ್ತು, ಕುಡಿಲ್ಲ ಮಾತಾಡ್ಸ್ಕೊಂತ ಹರಟೆ ಹೊಡ್ಕಂತ ಮಾಡ್ಬೇಡಂತೆ, ಕೆಲಸ ಸಾಗೋದ ಗೊತ್ತಾಗಂಗಿಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.